ಇನ್ನು ಸಚಿವ ಸ್ಥಾನಕ್ಕೆ ಲಕ್ಷ್ಮಣ ಸವದಿ ದೆಹಲಿಯಲ್ಲಿ ಬೀಡು ಬಿಟ್ರೆ ಈ ಕಡೆ ಸತೀಶ ಜಾರಕಿ ಎಚ್ಚೆತ್ತುಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿಯ ಲೆಕ್ಕಾಚಾರಕ್ಕೆ ನಲುಗಿ ಹೋಗಿದಾರ ಲಕ್ಷ್ಮಣ ಸವದಿ. ಸತೀಶ್ ಜಾರಕಿಹೊಳಿ ಹಾಕಿಕೊಂಡಿರುವಂತಹ ಪ್ಲಾನಿಂಗ್ಗೆ ಲಕ್ಷ್ಮಣ ಸವದಿಯ ಇಡೀ ಒಂದು ವ್ಯವಸ್ಥೆ ರಾಜಕೀಯವೇ ಛಿದ್ರವಾಗಿದೆಯಾ ಅನ್ನುವಂತಹ ಲೆಕ್ಕಾಚಾರಗಳನ್ನ ಇಟ್ಕೊಳ್ತಾ ಇದೆ. ಲಕ್ಷ್ಮಣ ಸವದಿ ಅವರು ಒಂದು ಮಾತನ್ನ ಹೇಳಿದ್ರು, ಒಳಗೆ ಇರ್ತಕ್ಕಂತಹ ಒಂದಿಷ್ಟು ಗುಟ್ಟುಗಳನ್ನ ಹೇಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅದರಂತೆಯೇ ಈಗ ಗುಟ್ಟಾಗ್ತಾ ಇರುವಂತದ್ದು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇರುವಂತಹ ಒಂದು ಈ ತಂತ್ರ ಏನಿದೆಯಲ್ಲ, ಲಕ್ಷ್ಮಣ ಸವದಿ ಅವರನ್ನ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾಗಿ ಮೇಲೆ ಬರೋದಕ್ಕೆ ಬಿಡೋದಿಲ್ಲ. ಯಾಕೆ? ಲಕ್ಷ್ಮಣ ಸವದಿ ನನಗೂ ಕೂಡ ಸಚಿವ ಸ್ಥಾನ ಬೇಕು, ಸರ್ಕಾರ ಇಲಾಖೆನೋ ಇನ್ನೊಂದು ಮತ್ತೊಂದು ನನಗೆ ಅವಕಾಶ ಕೊಡಿ, ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ದೆಹಲಿಗೆ ಹೋಗಿ ಕೂತ್ಕೊಂಡಿದ್ರು. ಆದರೆ ಈಗ ಸತೀಶ್ ಜಾರಕಿಹೊಳಿ ಇದಕ್ಕೆ ಪ್ರಮುಖವಾಗಿ ಅಡ್ಡ ಆಗ್ತಾ ಇರುವಂಥದ್ದು. ಲಕ್ಷ್ಮಣ ಸವದಿ ಅವರಿಗೆ ಯಾವುದೇ ರೀತಿಯಾದಂಥ ಸ್ಥಾನಮಾನಗಳು ಸಿಗಬಾರದು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಲೆಕ್ಕಾಚಾರ. ಅಂದರೆ ಜಾರಕಿಹೊಳಿ ಕುಟುಂಬದ ಲೆಕ್ಕಾಚಾರವೇ ಹೌದು. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಯಾಕೆ ಎನ್ನುವಂಥದ್ದು, ಸತೀಶ್ ಜಾರಕಿಹೊಳಿ ಏನು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಅಲ್ಲಿ ಲಕ್ಷ್ಮಣ ಸವದಿಯ ಬಗ್ಗೆ ಅಂದರೆ, ಲಕ್ಷ್ಮಣ ಸವದಿ ನಿನ್ನೆ ಮೊನ್ನೆ ಕಾಂಗ್ರೆಸ್ಗೆ ಬಂದಂಥವ್ರು. ಆದರೆ ಅಶೋಕ್ ಪಟ್ಟಣ್ ಇವರು ಈ ಪಕ್ಷಕ್ಕಾಗಿ ಅಲ್ಪ ಸ್ವಲ್ಪ ವ್ಯವಸ್ಥೆಯಲ್ಲಿ ದುಡಿದಿದ್ದಾರೆ, ಇಂಥವರನ್ನ ನೀವು ಕೈ ಬಿಟ್ಟು ಬಿಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಇನ್ನೂ 4 ಜನ ಪ್ರಭಾವಿಗಳಿದ್ದಾರೆ. ಆ ಪ್ರಭಾವಿಗಳು ಕಾಂಗ್ರೆಸ್ನಲ್ಲಿ ದುಡಿದಂಥವರಿದ್ದಾರೆ, ಅವರನ್ನ ನೀವು ತೆಗೆದಾಕ್ಬಿಡ್ತೀರಾ? ಹೊಸಬರಿಗೆ ಅವಕಾಶ ಕೊಡಿ, ಕಾಂಗ್ರೆಸ್ಗಾಗಿ ಶ್ರಮ ಪಟ್ಟಿರುವಂಥವ್ರಿಗೆ ಅಂತ. ಆದರೆ ಕಾಂಗ್ರೆಸ್ ಈ ಲಕ್ಷ್ಮಣ ಸವದಿಯವರನ್ನ ಬರಮಾಡಿಕೊಳ್ಳುವ ಮುಂಚೆ ಭರವಸೆಯನ್ನು ಕೊಟ್ಟಿತ್ತು. ಅಂದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇವರಿಗೆ ಏನೋ ಒಂದು ಸ್ಥಾನಮಾನ ಕೊಡಬೇಕು ಅಂತ ಅನ್ಕೊಂಡಿರುವಂಥವ್ರು. ಆದರೆ ಈಗ ಲಕ್ಷ್ಮಣ ಸವದಿಯವರಿಗೆ ಯಾವುದೇ ಸ್ಥಾನಮಾನಗಳನ್ನು ದೊರಕಲಿಕ್ಕೆ ಬಿಡ್ತಾ ಇಲ್ಲ. ಇದು ಲಕ್ಷ್ಮಣ ಸವದಿಯವರಿಗೆ ಒಂದು ಕಡೆ ನೋವಾದರೆ, ಈ ಕಡೆ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ ಸವದಿಯವರನ್ನ ಸಂಪೂರ್ಣವಾಗಿ ರಾಜಕೀಯವಾಗಿ ಮುಗಿಸಾಕ್ಬಿಡ್ಬೇಕು. ಯಾವುದೇ ಕಾಲಕ್ಕೂ ಲಕ್ಷ್ಮಣ ಸವದಿ ಸತೀಶ್ ಜಾರಕಿಹೊಳಿಗಿಂತ ಮೇಲುಗೈ ಸಾಧಿಸಬಾರದು. ಬೆಳಗಾವಿಯ ರಾಜಕಾರಣದಲ್ಲಿ ಸಚಿವ ಸಂಪುಟ ಏನಿದೆ ಇದರಲ್ಲಿ ಯಾವುದೇ ರೀತಿಯಾಗಿ ಲಕ್ಷ್ಮಣ ಸವದಿಯವರಿಗೆ ಯಾವುದೇ ಸ್ಥಾನಮಾನಗಳು ದೊರಕಬಾರದು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ. ಆದರೆ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಈ ಹಿಂದೆ ಲಕ್ಷ್ಮಣ ಸವದಿಯವರು ಕೂಡ ಬಹಳ ಪ್ರಭಾವಿ, 4 ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಹೊಂದಿದಂಥವ್ರು ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಗುರುತಿರುವಂಥದ್ದು. ಇವರು ಬಂದಾಗ ಅದೆಲ್ಲವೂ ಕೂಡ ಚರ್ಚೆ ಆಗಿರುವಂಥದ್ದು ಸತ್ಯ. ಆದರೆ ಈಗ ಸತೀಶ್ ಜಾರಕಿಹೊಳಿ ಒಂದು ರೀತಿಯ ಲೆಕ್ಕಾಚಾರಗಳನ್ನು ಹಾಕೊಂಡ್ರೆ, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಒಂದು ಲೆಕ್ಕಾಚಾರ. ಲಕ್ಷ್ಮಣ ಸವದಿಯವರಿಗೆ ಬಿಜೆಪಿಗೆ ಹೋಗೋಕ್ಕೂ ಆಗಲ್ಲ. ಬಿಜೆಪಿಗೆ ಹೋಗಬೇಕು ಅಂದರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ. ಯಾವ ಸರದಿಯಲ್ಲಿ ಹೋದರೂ ಕೂಡ ಲಕ್ಷ್ಮಣ ಸವದಿ ಅವರಿಗೆ ರಾಜಕೀಯವಾಗಿ ಹಿನ್ನಡೆನೇ ಆಗ್ತಾ ಇರುವಂಥದ್ದು. ಈಗ ಅಂಥದ್ದೇ ಒಂದು ಸತೀಶ್ ಜಾರಕಿಹೊಳಿ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡು ಸಚಿವ ಸ್ಥಾನವನ್ನ ಲಕ್ಷ್ಮಣ ಸವದಿಗೆ ಸಿಗದೇ ಇರುವ ಹಾಗೆ ನೋಡಿಕೊಳ್ಳುವುದು, ಎಚ್ಚೆತ್ತುಕೊಳ್ಳುವುದು ಸತೀಶ್ ಜಾರಕಿಹೊಳಿಯ ಒಂದು ಚಾಣಾಕ್ಷತನ. ಈಗ ಆ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ರಮೇಶ್ ಜಾರಕಿಹೊಳಿಯು ಸಹ ಹೇಳ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಲಕ್ಷ್ಮಣ ಸವದಿ ಅವರಿಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನ ದೊರಕಬಾರ್ದು. ಬೆಳಗಾವಿಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಕುಟುಂಬವೇ ಕಿಂಗ್ ಆಗಿರಬೇಕು ಅನ್ನುವಂಥ ವ್ಯವಸ್ಥೆ. ಇನ್ನು ಸಿದ್ದರಾಮಯ್ಯನವರು ಕೂಡ ಅಶೋಕ್ ಪಟ್ಟರ್ ಬೆನ್ನಿಗೆ ನಿಂತಿರುವಂಥದ್ದು. ಸಿದ್ದರಾಮಯ್ಯನವರು ಸಹ ಅಶೋಕ್ ಪಟ್ಟಣ್ ಅವರ ಬೆನ್ನಿಗೆ ನಿಂತಿರುವಂಥದ್ದು. ಇದು ಸತೀಶ್ ಜಾರಕಿಹೊಳಿಗೆ ಮತ್ತಷ್ಟು ಬಲ ತುಂಬಿದೆ. ಸೊ ಹಿಂಗಾಗಿ ಇನ್ನೂ 3-4 ಜನ ಪ್ರಭಾವಿಗಳಲ್ಲಿ ಲಕ್ಷ್ಮಣ ಸವದಿಯವರು ಕೂಡ ಒಬ್ಬರು. ಆದರೆ ಅದೇ ಲಕ್ಷ್ಮಣ ಸವದಿಯವರನ್ನು ಕಿತ್ತು ತೆಗೆದು ಬಿಡಬೇಕು, ಯಾವುದೇ ರೀತಿಯಾದಂತಹ ಸ್ಥಾನಮಾನ ದೊರಕಬಾರದು. ಇನ್ನೊಂದೇನು, ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಚರ್ಚೆ, ಒಂದೇ ಸಮುದಾಯದವರಿಗೆ ಇಬ್ಬರಿಗೆ ಸಚಿವ ಸ್ಥಾನ ಯಾಕೆ? ಲಕ್ಷ್ಮಣ ಸವದಿ ಇನ್ನೊಬ್ಬರಿದ್ದಾರೆ, ಇವರಿಬ್ಬರಿಗೂ ಸಹ ಒಂದೇ ಸಮುದಾಯದವರು, ಇವ್ರಿಗೆ ಯಾಕೆ ಕೊಡಬೇಕು ಅನ್ನುವಂಥ.
ಆದರೆ ಲಕ್ಷ್ಮಣ ಸವದಿ ಕೂಡ ಇದಕ್ಕೆ ಸ್ಪಷ್ಟವಾಗಿ ಉತ್ತರ ನೀಡಿದ್ದಾರೆ. ಹಿಂದೆ ಒಂದೇ ಸಮುದಾಯದವರೇ JDS ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಆಗಿರ್ಬೋದು, 1, 2 ಜನ 3 ಜನ, ಇನ್ನು JDSನಂತೂ 4, 5 ಜನ ಆಗಿದ್ರಂತೆ. ಇದನ್ನ ಉದಾಹರಣೆ ಅವರು ಕೊಟ್ಟಿದ್ದಾರೆ. ಒಂದೇ ಸಮುದಾಯದವರೇ ಆಗಿದ್ರು. ಹಂಗೇನಿಲ್ಲ, ಸಮುದಾಯ ಒಂದೇ ಸಮುದಾಯದವರು ಆಗಬಾರ್ದು ಅಂತ ಏನಿಲ್ವಲ್ಲ ಅಂತ ಲಕ್ಷ್ಮಣ ಸವದಿ ಪ್ರಶ್ನೆ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗೋದು ಬಹಳ ಕಠಿಣ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಸಿದ್ದರಾಮಯ್ಯನವರು, ಇನ್ನೊಂದು ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ DK ಶಿವಕುಮಾರ್ ಅವರು, ಇದನ್ನೆಲ್ಲ ನೋಡಿದಂತಹ ಪ್ರಭಾವಿಗಳ ಬೆನ್ನಿಗೆ ನಿಂತ್ಕೊಂಡಿರುವಂಥದ್ದನ್ನು ನೋಡಿದಾಗ ಲಕ್ಷ್ಮಣ ಸವದಿ ಅವರ ಬೆನ್ನಿಗೆ ಯಾರೂ ಇಲ್ಲ. ಯಾರು ಅಂದರೆ ಯಾರೇ ಜಗಜಟ್ಟಿ ಮಲ್ಲ ನಾಯಕರು ಕೂಡ ಇಲ್ಲ. ಏನು ಸಿದ್ದರಾಮಯ್ಯನವರು ಇಲ್ಲ, DK ಶಿವಕುಮಾರ್ ಅವರು ಇಲ್ಲ, ಈ ಕಡೆ ಸತೀಶ್ ಜಾರಕಿಹೊಳಿ ಅವರಂತೂ ಲಕ್ಷ್ಮಣ ಸವದಿ ವಿರೋಧವನ್ನೇ ಕೆಲಸ ಮಾಡ್ತಾರೆ. ಲಕ್ಷ್ಮಣ ಸವದಿ ಅವರ ವಿರೋಧವಾಗಿ ಅವರು ಯಾವತ್ತೂ ಜಾರಕಿಹೊಳಿ ಕುಟುಂಬದವರು ಇರ್ತಾರೆ. ಇದು ನಿಮಗೆ ಗೊತ್ತಿರುವಂಥ ವಿಚಾರ ಕೂಡ ಹೌದು. ಹಾಗಾಗಿ ಲಕ್ಷ್ಮಣ ಸವದಿಯ ರಾಜಕೀಯ ಇಲ್ಲಿಗೆ ಕೇವಲ ಒಬ್ಬ ಶಾಸಕನ ಸ್ಥಾನದವೇ ಅಂತ್ಯಗೊಳ್ಳುತ್ತಾ ಅನ್ನುವಂಥ ಲೆಕ್ಕಾಚಾರಗಳು ಬಹಳಷ್ಟಿದೆ. ಸತೀಶ್ ಜಾರಕಿಹೊಳಿ ಅವರ ತೆಗೆದುಕೊಂಡಂತಹ ನಿರ್ಧಾರಗಳು, ಸತೀಶ್ ಜಾರಕಿಹೊಳಿ ಅವರು ಈಗ ಇಡ್ತಾ ಇರುವಂತಹ ಡಿಮ್ಯಾಂಡ್ಗಳು, ಇದೆಲ್ಲ ನೋಡಿದಾಗ ಲಕ್ಷ್ಮಣ ಸವದಿ ಅವರಿಗೆ ಒಟ್ಟಿನಲ್ಲಿ ಸಚಿವ ಸ್ಥಾನ ಸಿಗಬಾರ್ದು ಅನ್ನುವಂಥ ಲೆಕ್ಕಾಚಾರವನ್ನು ಹೊಂದಿಕೊಂಡಿದ್ದಾರೆ ಸಂಪೂರ್ಣವಾಗಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಕುಟುಂಬ ಹಾಗೂ ಈ ಕಡೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರಿಬ್ಬರ ಮಧ್ಯೆ ಏನೆಲ್ಲ ಪೈಪೋಟಿಗಳು ಬೀಳಬಹುದು, ಏನೆಲ್ಲ ರಾಜಕೀಯ ವ್ಯವಸ್ಥೆ ಆಗಬಹುದು, ಪ್ರತಿ ಇಂಚಿಂಚು ಮಾಹಿತಿಯನ್ನು ಮತ್ತಷ್ಟು YGM ಸರ್ಕಾರ ನಿಮ್ಮ ಮುಂದೆ ತರ್ತಾ ಇರುತ್ತೆ. ನೋಡ್ತಾ ಇರಿ, ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಸುದ್ದಿ, ಮಹತ್ವದ ಮುಖ್ಯ ಅಂಶಗಳೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ, ಮತ್ತೆ ಸಿಗೋಣ ಮುಂದಿನ ರಾಜಕೀಯ ಸುದ್ದಿಯೊಂದಿಗೆ.